ಹಾಲಿ ಸ್ಪೀಕರ್ ವರ್ಸಸ್ ಮಾಜಿ ಸ್ಪೀಕರ್. ರಾಜ್ಯದಲ್ಲಿ ಯಾವತ್ತೂ ಈ ಮಟ್ಟಿಗಿನ ಆರೋಪ ಪ್ರತ್ಯಾರೋಪಗಳು ಸ್ಪೀಕರ್ ಚೇರ್ಗೆ ಸುತ್ತಿರಲಿಲ್ಲ. ಆದರೆ ಮಾಜಿ ಸ್ಪೀಕರ್ ಕಾಗೇರಿ ಮಾಡಿದಂತಹ ಭ್ರಷ್ಟಾಚಾರದ ಆರೋಪದ ಬೆನ್ನಲ್ಲೇ ವಾಕ್ಸಮರಕ್ಕೆ ಕಾರಣ ಆಗಿಬಿಟ್ಟಿದೆ. ಕಾಗೇರಿ ಕಾಲದ ಅಕ್ರಮ ಫೈಲ್ ಸಿಎಂ ಚೇಂಬರ್ನ ತಲುಪಿದೆ. ಹೀಗಾಗಿ ಕಾಗೇರಿ ವಿರುದ್ಧ ತನಿಖೆಗೆ ಸರ್ಕಾರ ಗಂಭೀರ ಚಿಂತನೆಯನ್ನ ನಡೆಸ್ತಾ ಇದೆ ಎನ್ನುವಂತಹ ಮಾತು ಕೇಳಿಬಂದಿದೆ. ವಿವಾದ, ಗೊಂದಲ, ಮಾರುಕಟ್ಟೆ ದರ ಒಂದು, ಇವರು ದರ ಒಂದು. ದಿವಸ ಆಗಲು ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡಲಿ, ಅವರು ಸಂತೋಷ ಪಡಲಿ, ನನಗೆ ಬೇಸರ ಇಲ್ಲ. ಇದೇ ಮೊದಲು ಆರೋಪ ಕರ್ನಾಟಕ ರಾಜಕೀಯದಲ್ಲಿ ಕೇಳಿದ್ದಲ್ಲ. ಭ್ರಷ್ಟಾಚಾರ ಎಂಬ ಭೂತ ಸ್ಪೀಕರ್ ಚೇಂಬರ್ ಬುಡಕ್ಕೂ ಬಂದಿದೆ. ರಾಜ್ಯದಲ್ಲಿ ಹಾಲಿ ಮತ್ತು ಮಾಜಿ ಸ್ಪೀಕರ್ಗಳ ನಡುವೆ ಭ್ರಷ್ಟಾಚಾರ ಸಮರಕ್ಕೆ ನಾಂದಿ ಹಾಡಿದೆ. ನಿನ್ನೆ ಆರೋಪಗಳ ಸುರಿಮಳೆಗೈದಿದ್ದ ಮಾಜಿ ಸ್ಪೀಕರ್ ಕಾಗೇರಿ ವಿರುದ್ಧ ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ಕಾಗೇರಿ ಅವಧಿಯ ಅವ್ಯವಹಾರದ ಆರೋಪಗಳನ್ನ ಮಾಡಿದೆ. ಸಿಎಂ ಕಚೇರಿಗೆ ಕಾಗೇರಿ ಕಾಲದ ಅಕ್ರಮದ ಫೈಲ್ ರವಾನೆ. ಭ್ರಷ್ಟಾಚಾರದ ತನಿಖೆಗೆ ಹಸ್ತ ಸರ್ಕಾರದ ಗಂಭೀರ ಚಿಂತನೆ. ರಾಜ್ಯ ವಿಧಾನಸಭೆಯ ಹಾಲಿ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಈ ಮೂಲಕ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ನಡೀತಾ ಇದ್ದ ವಾರ್ ಈಗ ಹಾಲಿ ಸ್ಪೀಕರ್ ವರ್ಸಸ್ ಮಾಜಿ ಸ್ಪೀಕರ್ ನಡುವಿನ ಸಮರವಾಗಿ ಮಾರ್ಪಟ್ಟಿದೆ. ವಿಧಾನಸೌಧದ ಆವರಣದಲ್ಲಿ ನಡೆದಂತಹ ಪುಸ್ತಕ ಮೇಳ 4.5 ಕೋಟಿ ರೂಪಾಯಿ ವೆಚ್ಚ ಅಂತ ತೋರಿಸಲಾಗಿದೆ. ಶಾಸಕರ ಭವನದ ರೂಮುಗಳಿಗೆ ಕೇವಲ 11,000 ರೂಪಾಯಿಯ ಸ್ಮಾರ್ಟ್ ಲಾಕ್ ಹಾಕಿದ್ದು ಅದರ 3 ಪಟ್ಟು ಬಿಲ್ ಮಾಡಿ ಗುಳುಂ ಸ್ವಾಹ ಮಾಡಲಾಗಿದೆ ಅಂತ ಹೇಳಿ ಕಾಗೇರಿ ಆರೋಪ ಮಾಡಿದ್ರು. ಅಧಿವೇಶನದ ವೇಳೆ ಶಾಸಕರಿಗೆ ಅಗತ್ಯ ಇಲ್ಲದೇ ಇದ್ರೂ ಊಟ, ತಿಂಡಿ, ರಿಕ್ಲೈನರ್ ಚೇರ್ ವ್ಯವಸ್ಥೆ ಮಾಡಿ ಹಣ ಪೋಲು ಮಾಡಲಾಗಿದೆ ಅಂತ ಹೇಳಿ ಗಂಭೀರವಾಗಿ ಆರೋಪಿಸಿದ್ರು. ಅಲ್ಲದೆ ಮಂಗಳೂರು ಕಡೆಯವರಿಗೆ, ತಮ್ಮ ಆಪ್ತರಿಗೆ ಗುತ್ತಿಗೆಗಳನ್ನ ನೀಡಿ ಸ್ವಜನ ಪಕ್ಷಪಾತ ಎಸಗಿದ್ರು ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಹಳೆ ಖಾತೆಗಳನ್ನ ಓಪನ್ ಮಾಡಿದೆ. ಕಾಗೇರಿ ಅವಧಿಯ ಭ್ರಷ್ಟಾಚಾರದ ಆರೋಪಗಳನ್ನ ಪ್ರಸ್ತಾಪಿಸಿ ತನಿಖೆಗೆ ಸಿದ್ಧತೆ ನಡೆಸ್ತಾ ಇದೆ ಅಂತ ಗೊತ್ತಾಗಿದೆ. ಅಷ್ಟಕ್ಕೂ ಕಾಗೇರಿ ವಿರುದ್ಧ ಸಿಡಿದ ಅಕ್ರಮಗಳು ಏನು ಅಂತ ನೋಡುವುದಾದ್ರೆ, ಆರೋಪ 1, ವೈಫೈ ಲಫಡ. ವಿಧಾನಸೌಧದಲ್ಲಿ ವೈಫೈಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಕಂಪನಿಗೆ 5 ಕೋಟಿ ರೂಪಾಯಿಗೆ ಕಾಗೇರಿ ಟೆಂಡರ್ ಕೊಟ್ಟಿದ್ರು. ವೈಫೈ ಅಳವಡಿಕೆಗೂ ಮೊದಲೇ ಕಂಪನಿಗೆ ಟೆಂಡರ್ ನೀಡಿದ್ದು ಕಾಂಗ್ರೆಸ್ಗೆ ಅನುಮಾನವನ್ನ ಹುಟ್ಟಿಸಿದೆ. ಆದರೆ ವೈಫೈ ಸೌಲಭ್ಯ ಸಿಗದ ಕುರಿತು ಸಿಎಂಗೆ ಹಲವರು ದೂರು ಸಲ್ಲಿಸಿದ್ದಾರೆ. ಆರೋಪ 2, ಕಾರುಬಾರು. ಈ ಮೊದಲು ಶಾಸಕರ ಭವನದಲ್ಲಿ ಶಾಸಕರ ಓಡಾಟಕ್ಕಾಗಿ ಇನೋವಾ ಕ್ರಿಸ್ಟಾ ಕಾರು ಖರೀದಿಗೆ ಗುತ್ತಿಗೆ ನೀಡಲಾಗ್ತಾ ಇತ್ತು. ಆದರೆ ಕಾಗೇರಿಯವರ ಕಾಲದಲ್ಲಿ ಧಾರವಾಡದ ಬಿಜೆಪಿ ಶಾಸಕರ ಒಡೆತನದ ಟಾಟಾ ಕಂಪನಿಯ ಶೋರೂಮ್ಗೆ ನೆಕ್ಸಾನ್ ಕಾರ್ ಖರೀದಿಗೆ ಕೋಟ್ಯಾಂತರ ರೂಪಾಯಿಯ ಟೆಂಡರ್ ನೀಡಲಾಗಿದೆ. ಕ್ರಿಸ್ಟಾ ಕಾರು ಬಿಟ್ಟು ನೆಕ್ಸಾನ್ ಯಾಕೆ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಆರೋಪ 3 ಕೋಟಿ ಕಾಸ್ಟ್ಲಿ ಲೈವ್. ವಾರ್ತಾ ಇಲಾಖೆಯಿಂದ ಉಚಿತವಾಗಿ ಸರ್ಕಾರಿ ಕಾರ್ಯಕ್ರಮ ಹಾಗೆ ವಿಧಾನಮಂಡಲದ ಅಧಿವೇಶನಕ್ಕೆ ಲೈವ್ ಅವಕಾಶವಿದ್ರೂ ಕಾಗೇರಿ ಕಾಲದಲ್ಲಿ ಸರ್ಕಾರಿ ಸ್ವಾಮ್ಯದ ಚಾನೆಲ್ಗೆ ಟೆಂಡರ್ ಒಪ್ಪಿಸಲಾಗಿತ್ತು. ಇದಕ್ಕಾಗಿ ವರ್ಷಕ್ಕೆ 3 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಈ ಭ್ರಷ್ಟಾಚಾರದ ಆರೋಪಗಳಿಗೆ ಹಾಲಿ ಲೋಕಸಭಾ ಸದಸ್ಯರೂ ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿಯ ಉತ್ತರ ಏನು ಅನ್ನೋದು ಕುತೂಹಲವನ್ನ ಹುಟ್ಟಿಸಿದೆ. ಆದರೆ ಹಾಲಿ ಮತ್ತು ಮಾಜಿ ಸ್ಪೀಕರ್ಗಳಿಬ್ಬರು ಪರಸ್ಪರರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ವಿವಾದ, ಗೊಂದಲ, ಮಾರುಕಟ್ಟೆ ದರ ಒಂದು, ಇವರು ದರ ಒಂದು. ಆ ಸ್ಥಾನದ ಘನತೆ ಗೌರವವನ್ನು ಕುಂದುತ್ತಾ ಇದೆ. ಇದನ್ನು ಎತ್ತು ಹಿಡಿಯೋದಕ್ಕೆ ಇದ್ರ ಬಗ್ಗೆ ಎಲ್ಲ ಸಮರ್ಪಕವಾದ ಒಂದು ತನಿಖೆ ಇತ್ಯಾದಿಗಳು ಆಗಬೇಕು. ನಾ ಆ ಭಾಗ ಹೇಳ್ತೇನೆ. ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡಬೇಕು ಏನು ಕೂಡ ನನಗೆ ಮಾತಾಡಬಹುದು. ಆದರೆ ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿದ್ದೇನೆ.
ನಮ್ಗೇನಾದ್ರು ಡ್ಯಾಮೇಜ್ ಮಾಡ್ತಾನೆ ಸಂತೋಷ ಪಟ್ರೆ ಅವ್ರು ಅತ್ಯಂತ ಸಂತೋಷದಿಂದಿರಲಿ, ದಿವಸ ಆಗಲು ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡಲಿ, ಅವರು ಸಂತೋಷ ಪಡ್ಲಿ. ನನಗೆ ಬೇಸರ ಇಲ್ಲ. ಒಟ್ಟಾರೆ ಹಾಲಿ ಸ್ಪೀಕರ್ ಖಾದರ್ ವಿರುದ್ಧ ಕಾಗೇರಿ ಆರೋಪ ಮಾಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ಕೆರಳಿದೆ. ಮಾಜಿ ಸ್ಪೀಕರ್ ಕಾಗೇರಿ ವಿರುದ್ಧ ತನಿಖೆ ನಡೆಸೋಕೆ ಗಂಭೀರ ಚಿಂತನೆ ನಡೆಸಿದೆ ಅಂತ ಗೊತ್ತಾಗಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.